ಹಲೋ ಎವ್ರಿವನ್, ವೆಲ್ಕಮ್ ಟು ಪಲ್ಲವಿ ಅಮ್ಮು ಯೂಟ್ಯೂಬ್ ಚಾನಲ್. ಇದು ನನ್ನ ಒಂದು ಮಿನಿ ವ್ಲಾಗ್ ಆಗಿದೆ, ಒಂಥರ ಸ್ಪೆಷಲ್ ವ್ಲಾಗ್. ಆ್ಯಕ್ಚುಲಿ ಸ್ಪೆಷಲ್ ಏನಿಲ್ಲ, ಇದು ಯಾವಾಗಲೂ ನಡೀತಾ ಇರುತ್ತೆ. ಬಟ್ ಈಗ ವ್ಲಾಗ್ಗಳು ಸ್ಟಾರ್ಟ್ ಮಾಡಿರೋದ್ರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. 8:30ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು, ನಾನು ನೈಟ್ 8:30ಗೆ. ನಮ್ಮ ಮನೆಯವ್ರು ಇನ್ನೂ ಆಫೀಸಿಂದ ಬಂದಿರಲಿಲ್ಲ, ಸೊ ಅದರಿಂದ ಮಂತ್ ಎಂಡು ಈ ಥರ ಟೈಮಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಅವ್ರಿಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅವ್ರ ಆಫೀಸ್ ಹತ್ರ ಹೋಗ್ತಾಯಿದ್ದೀನಿ ನಾನು. ನಮ್ಮ ಮನೆಯಿಂದ ಏನಿಲ್ಲ ಅಂದರೂ ಅವ್ರ ಆಫೀಸ್ಗೆ 1.5 ಅವರಿಂದ 2 ಅವರ್ಸ್, ತುಂಬ ಟ್ರಾಫಿಕ್ ಇದ್ದರೆ 2 ಅವರ್ಸ್ ಆಗೋಗುತ್ತೆ, ಇಲ್ಲಾಂದರೆ 1.5 ಅವರ್ ಮಿನಿಮಮ್ ಬೇಕು. ಸೊ ಸರಿ ಅಂತ ಹೊರಡ್ತಾ ಇದ್ದೀನಿ. ಪಾಪ ಎವ್ರಿ ಡೇ ಅವ್ರು ಟ್ರಾವೆಲ್ ಮಾಡ್ತಾರೆ, ಅವ್ರಿಗೋಸ್ಕರ 1 ಡೇ ಟ್ರಾವೆಲ್ ಮಾಡಿದ್ರೆ ಏನಾಗಲ್ಲ ಅಂತ ನಾವು ಹೊರಟಿದ್ದು, ನಾನು ಮತ್ತು ಸಿಂಚನ ಮತ್ತು ಮಕ್ಕಳು. ಸೊ ಓಡ್ತಾ ಒಬ್ಬೊಬ್ಬರೇ ಹಾಗೆ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ವಿಹಾನ್ ಮಲ್ಕೊಂಡ, ಅದಾದಮೇಲೆ ತನಿಷ್ಕಾ ಮಲ್ಕೊಟ್ಲು. ಸರಿ ಹೆಂಗಿದ್ರು ಹೋಗ್ತಾ ಇದ್ದೀನಲ್ಲ, ಸುಮ್ಮನೆ ಹೋಗೋದಕ್ಕಿಂತ ಸ್ವಲ್ಪ ಬೊಕ್ಕೆ ತೊಗೊಂಡೋದ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗತ್ತೆ ಅಂತ ಬೊಕ್ಕೆ ತೊಗೊಂಡು ಹೋದೆ. ಎಲ್ಲೇ ಟ್ರಾಫಿಕ್ ಕಮ್ಮಿ ಆದರೂ ಹೆಬ್ಬಾಳದಲ್ಲಂತೂ ಟ್ರಾಫಿಕ್ ಕಮ್ಮಿ ಆಗೋಲ್ಲ. ಸಿಂಚನ ಫಸ್ಟ್ ಟೈಮ್ ಹೆಬ್ಬಾಳ ಕಡೆ ಬರ್ತಿದ್ರಿಂದ ಅವಳಂತೂ ಟ್ರಾಫಿಕ್ ನೋಡಿ ಸ್ವಲ್ಪ ಶಾಕ್ ಆಗಿಲ್ಲ. ಅಕ್ಕ ಊರಿಂದ ಊರಿಗೆ ಹೋದಂಗೆ ಆಗುತ್ತೆ ಅಂತ. ಸರಿ ಆಯಿತು, ಅವಳಿಗೂ ಆಫೀಸ್ ತೋರ್ಸಂಗೆ ಆಗುತ್ತೆ ಅಂತ ಕರ್ಕೊಂಡೋಗಿದ್ದೆ. ಉದ್ದ ಕೂದಲು ಬಿಟ್ಕೊಂಡ್ರೆ ಮೇಂಟೈನ್ ಮಾಡೋದು ಕಷ್ಟ, ಈ ಥರ ಶಾರ್ಟ್ ಹೇರ್ ಆದರೆ ಗಾಳೀಲಿ ಹೋಗ್ಬೇಕಾರಂತೆಲ್ಲ ಹುಚ್ಚಿ ಥರ ಆಗೋಗುತ್ತೆ. ಸರಿ ಆಯಿತು ಅಂತ ಅವ್ರ ಆಫೀಸ್ ಹತ್ರ ಅಂತೂ ಇಂತೂ ರೀಚ್ ಆದೆ. ಅವ್ರು ಆಲ್ರೆಡಿ ನಾನು ಬರ್ತೀನಿ ಅಂತ ಗೊತ್ತಾಗಿ ಪಾರ್ಕಿಂಗ್ ಹತ್ರ ಬಂದಿದ್ದರು. ಅವ್ರ ಆಫೀಸ್ ಹತ್ರ ಸ್ವಲ್ಪ ವಿಯರ್ಡ್ ಆಗಿರುತ್ತೆ ಅಂತ ಅವ್ರ ಪಾರ್ಕಿಂಗ್ವರೆಗೂ ನಾನೇ ಸ್ವಲ್ಪ ನಡ್ಕೊಂಡು ಹೋದೆ. ನಾವು ಅವಾಗವಾಗ ಈ ಥರ ಸರ್ಪ್ರೈಸಸ್ ಮಾಡೋದ್ರಿಂದ ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಮದುವೆಗೂ ಮುಂಚೆ ಇವೆಲ್ಲ ಮಾಡಿರ್ತೀವಿ, ಹಂಗೆ ಮದುವೆ ಆದಮೇಲೆ ಅದನ್ನೇ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಅಂತ. ಮದುವೆಗೂ ಮುಂಚೆ ಅದೇ ಇವೆಲ್ಲ ಮಾಡೋದಕ್ಕೆ ಟೈಮ್ ಇರುತ್ತೆ, ಮದುವೆ ಆದಮೇಲೆ ನಮಗೆ ನಾವೇ ಫಿಕ್ಸ್ ಆಗಿಬಿಡ್ತೀವಿ ನಮಗೆ ಟೈಮ್ ಇಲ್ಲ ಅಂತ. ನಮಗೆ ನಿಜವಾಗ್ಲೂ ಮಾಡಲೇಬೇಕು ಅನ್ನೋದಿದ್ರೆ ಎಂಥ ಬ್ಯುಸಿ ಆಗಿದ್ರು ಅದಕ್ಕೆ ಅಂತ ಟೈಮ್ ಕೊಡ್ತೀವಿ. ನಾವು ನಮಗೆ ಅವಾಗವಾಗ ಟೈಮ್ ಕೊಡೋದು ಬೆಸ್ಟು ಅಂತ ನನ್ನ ಒಪಿನಿಯನ್. ಸರಿ ಆಯಿತು ಅಂತ ಅವ್ರು ನೋಡಿದ್ರು, ಬೊಕ್ಕೆ ನೋಡಿ ಅವರಂತೂ ತುಂಬ ಶಾಕ್ ಮತ್ತು ತುಂಬ ಸರ್ಪ್ರೈಸಿಂಗ್ ಆಗಿದ್ದರು. ಅವ್ರು ನಾನು ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದರು, ಆದರೆ ಬೊಕ್ಕೆ ತರ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸರಿ ಆಯಿತು ಅಂತ ಬೊಕ್ಕೆ ಕೊಟ್ಟು ಅವ್ರ ಮುಗ್ದಲ್ಲ ಖುಷಿ ನೋಡೋದೇ ಒಂಥರ ಸಂತೋಷ ನನಗೆ. ಏಕೆಂದರೆ ಅವ್ರು ಬೆಳಗ್ಗೆಯಿಂದ ಸ್ಟ್ರೆಸ್ಸಲ್ಲಿ ಅಷ್ಟು ಟೆನ್ಷನಲ್ಲಿ ಪಾಪ ಕೆಲಸ ಮಾಡಿರ್ತಾರೆ, ನಮಗೋಸ್ಕರನೇ ಅವರೆಲ್ಲನೂ ಮಾಡೋದು. ಅದರಿಂದ ನಾವು ಅವ್ರಿಗೋಸ್ಕರ 1 ಅವರ್ 2 ಅವರ್ ಸ್ಪೆಂಡ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ವಲ್ಲ. ಸರಿ ಆಯಿತು ಅಂತ ಅವ್ರನ್ನ ಕರ್ಕೊಂಡು ಮನೆಗೆ ಹೊರಟೆ. ಗೈಸ್, ಆ್ಯಕ್ಚುಲಿ 1 ಅವರ್ ಟ್ರಾವೆಲಿಂಗ್ ಆದಮೇಲೆ ಫೈನಲಿ ಅವ್ರ ಆಫೀಸಿಗೆ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಅವರಿಗೆ ರೂಟ್ ಗೊತ್ತಿಲ್ಲ ಅಂತ ರೂಟ್ ತೋರಿಸ್ಕೊಂಡು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಹಾಂ, ನಿಮಗೆ ಏನು ಅನ್ನಿಸ್ತಾ ಇದೆ? ದಾರಿ ಗೊತ್ತಿರಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೋರಾಗಿ ಮಾತಾಡಬೇಕು. ದಾರಿ ಗೊತ್ತಿರಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾಂ, ಅಲ್ಲ, ಬೊಕ್ಕೆ ತಗೊಂಡು ನಿಮ್ಮನ್ನು ನೋಡೋಕ್ಕೆ. ಮದುವೆ ಆಗಿ 4 ವರ್ಷ ಆದಮೇಲೆ ಅವಾಗವಾಗ ಬೊಕ್ಕೆ ತೊಗೊಂಡು ಬರ್ತಾ ಇರ್ತೀನಿ. ಹಾಂ, ಏನು ಅನಿಸುತ್ತೆ? ಚೆನ್ನಾಗಿ. ನಿಮ್ಗೆ ಯಾವತ್ತೂ ಕೊಡಬೇಕು ಅಂತ ಅನ್ಸಲ್ಲ? ಅನ್ಸಲ್ಲ. ಯಾಕೆ? ಸುಮ್ಮನೆ ಕೊಡಬೇಕಲ್ವಾ? ಕೊಡೋಣ. ಕೋಪ ಬರ್ತಾ ಇದೆಯಾ? ಮಗು ಇಟ್ಕೊಂಡು ಇಷ್ಟು ದೂರ ಬಂದಿದ್ದೀನಿ ಅಂತ ಖುಷಿ ಆಗ್ತಾ ಇದೆಯಾ? ಮುಖದಲ್ಲೇ ಗೊತ್ತಾಗ್ತಾ ಇದೆ ಖುಷಿ. ಅಪ್ಪ, ಮುದುಡಿದ ತಾವರೆ ಅರಳಿದೆ ಅಂತ. ಏನು ಕಣ್ಣೆಲ್ಲ ಫುಲ್ ರೆಡ್ ಆಗಿ ಹೋಗ್ಬಿಟ್ಟಿದೆ. ಕೆಲಸ ಮಾಡ್ತಾ ಇದ್ರೆ ಈ ಥರ ಸ್ಟ್ರೆಸ್ ತಗೊಂಡ್ರೆ ಹೆಂಗೆ ಕತೆ? ಇವಾಗ ಅಲ್ಲಿಂದ ಬಂದು ವಾಟರ್ ಬಾಟ್ಲಿ ತೊಗೊಳೋದು ಮರ್ತೋಗಿದ್ದೆ. ತುಂಬ ಬಾಯಾರಿಕೆ ಆಯ್ತಿತ್ತು ಗೈಸ್, ಅದಕ್ಕೆ ನೀರು ತರೋಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಮನೆಯವರು. ಅವರಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಆ್ಯಕ್ಚುಲಿ ಶಾಕಲ್ಲಿದ್ದಾರೆ. ಸಡನ್ನಾಗಿ ಬಂದಿದ್ದಕ್ಕೆ ಶಾಕಲ್ಲಿದ್ದಾರೆ. ಅಂದರೆ ಏನಕ್ಕೆ ಹಂಗೆ ಮಾಡಬೇಕು ಅಂದರೆ ಅವರು ಫ್ರಸ್ಟ್ರೇಷನಲ್ಲಿ ಇರ್ತಾರಲ್ವ, ಅದಕ್ಕೆ ನಾವು ಈ ಥರ ಸರ್ಪ್ರೈಸಸ್ ಕೊಟ್ಟರೆ ಅವ್ರು ಸ್ವಲ್ಪ ಕೂಲಾಗಿರ್ತಾರೆ ಅಂತ. ರಿಟರ್ನ್ ಬರಬೇಕಾದ್ರಂತೂ ಗೋರ್ಗುಂಟೆ ಪಾಳ್ಯ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು, ಸಖತ್ತು ಜನ. ಆ್ಯಕ್ಚುಲಿ ನಾನು ನೋಡ್ದಂಗೆ ಎನಿ ಟೈಮ್ ಹಂಗೆ ಇರುತ್ತೆ, ಅದು ಹೆಂಗೆ ಅಷ್ಟು ಪೇಷನ್ಸ್ ಎಲ್ಲ ಕಡೆ ಓಡಾಡ್ತಾರೆ ಗೊತ್ತಿಲ್ಲ.
ನಮ್ಮ ಮನೆಯವರು ಡೈಲಿ ಆ ಕಡೆನೇ ಓಡಾಡೋದು. ನನಗಂತೂ ಟ್ರಾಫಿಕಲ್ಲಿ ವೆಯ್ಟ್ ಮಾಡೋದಂದರೆ ಆಗಲ್ಲ. ನೀವೇನಾದರೂ ಈ ಥರ ಸ್ಟ್ರಕ್ ಆಗಿ ಗೊರಗುಂಟೆಪಾಳ್ಯ ಮೇಲೆ ಹೋಗೋದಾದರೆ ನಿಮ್ಮ ಸಿಚುವೇಶನ್ಸ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಎಷ್ಟು ಗಾಡಿ ಅಂದರೆ ಏನಿಲ್ಲ ಅಂದರೂ 1 to 2 ಕಿಲೋಮೀಟರ್ಸ್ ತುಂಬ ಟ್ರಾಫಿಕ್ ಇತ್ತು, ತುಂಬ ಗಾಡಿಗಳು. ಈಗ ಟ್ರಕ್ಗಳಿತ್ತು, ಜೊತೆಗೆ ತುಂಬ ವೆಹಿಕಲ್ಸ್ಗಳು. ಈ ಥರ ಟೈಮಲ್ಲಿ ಆ್ಯಂಬುಲೆನ್ಸ್ಗಳು ಬಂದರು ಅಂತೂ ಅವ್ರ ಕಥೆ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ ನನ್ನ ಪ್ರಕಾರ. ಏನು ಮಾಡಿದ್ದೀವಿ? ಊರೆಲ್ಲ ಬಿರಿಯಾನಿ ಮಾಡಿದವ್ರೆ ನಮಗೆ. ನಿಂಗೆ ಇಷ್ಟನಾ ಬಿರಿಯಾನಿ? ಇಷ್ಟನಾ? ನಂಗೆ ಬಿರಿಯಾನಿ ಇಷ್ಟ. ಮತ್ತೇನೇನು ಇಷ್ಟ ನಿಂಗೆ? ಇದೆಲ್ಲ ಇಷ್ಟ ನಂಗೆ, ಇದೆಲ್ಲ ಇಷ್ಟ. ಅದ್ರ ಹೆಸರೇನು? ಮ್ಯಾಂಗೋ ಬೋಸ್. ಮ್ಯಾಂಗೋ ಜ್ಯೂಸ್ ಅಲ್ಲ, ಚಲಮ್ಮ. ಹಾಂ. ಆಮೇಲೆ ಇದು ಚಲಮ್ಮನೆ. ಹೆಂಗಿತ್ತು ಸಿಂಚನ ಇವತ್ತು ಒಂದು ಸ್ಮಾಲ್ ಔಟಿಂಗ್? ತಲೆನೋವು ಬಂತ? ತಲೆನೋವು ಅದು ಆ್ಯಕ್ಚುಲಿ ಅದಕ್ಕಲ್ಲ ಅಕ್ಕ, ಸೈನಸ್ ಪ್ರಾಬ್ಲಮ್ ಇದೆ, ಅದಕ್ಕೆ ತಲೆನೋವು ಬಂದ್ಬಿಡುತ್ತೆ ಅವಾಗ ಪ್ರಾಬ್ಲಮ್. ಓಕೆ, ಏನು ಮಾಡೋಣ ಬ್ಲಾಗು ಅಥವಾ ಆಮೇಲೆ ಮಾಡೋಣ? ಸೊ ಗಾಯ್ಸ್, ಅಷ್ಟೇ ಇವತ್ತಿನ ವ್ಲಾಗು. ಸ್ವಲ್ಪ ಮಿನಿ ವ್ಲಾಗ್ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಿಂಚನ ಹುಷಾರಾದ್ಮೇಲೆ ಅವಳದು ಐಸು ಮದ್ರಸೆ ಆಗಿದೆಯಲ್ಲ, ಅದು ಸರಿ ಹೋದ್ಮೇಲೆ ಮತ್ತೆ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬಾಯ್, ಕೀಪ್ ವಾಚಿಂಗ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಲ್ಲವಿ ಅಮ್ಮು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.